ತುಮಕೂರಿನಲ್ಲಿ ಆರದ ಹೇಮಾವತಿ ಕಿಚ್ಚು. ಮತ್ತೊಂದು ಹೋರಾಟ ನಡೆಸಿ ಕಹಳೆ ಮೊಳಗಿಸಿದ ನಾಯಕರು. ಎಫ್ಐಆರ್ ವಾಪಸ್ಗೆ ಆಗ್ರಹಿಸಿದ್ದ ಹೋರಾಟಗಾರರು. ಹೋರಾಟಗಾರರ ಮನವೊಲಿಸಿದ ಐಜಿಪಿ ಎಸ್ಪಿ. ತುಮಕೂರಿನಲ್ಲಿ ಹೇಮಾವತಿ ಹೋರಾಟ ತಣ್ಣಗಾಗುವ ಲಕ್ಷಣ ಮಾತ್ರ ಕಾಣ್ತಾ ಇಲ್ಲ. ಹೇಮೆ ಕಿಚ್ಚು ಜ್ವಾಲಾಮುಖಿಯಂತೆ ವ್ಯಾಪಿಸ್ತಾ ಇದ್ದು ಇಂದು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಹೇಮಾವತಿ ಲಿಂಕ್ ಕೆನಾಲ್ಗೆ ವಿರೋಧಿಸಿ ಮೇ 31ರಂದು ಉಗ್ರ ಹೋರಾಟವನ್ನ ಮಾಡಿದ್ದ ಹೋರಾಟಗಾರರ ಮೇಲೆ ಎಫ್ಐಆರ್ ಹಾಕಲಾಗಿದ್ದು ಅದರಲ್ಲಿ ಕೆಲವರ ಬಂಧನ ಕೂಡ ಆಗಿದೆ. ಸರ್ಕಾರ ಹೋರಾಟಗಾರರ ಮೇಲೆ ಎಫ್ಐಆರ್ ಬ್ರಹ್ಮಾಸ್ತ್ರಕ್ಕೆ ನಾಯಕರು ಕೆಂಡ ಮಂಟಲರಾಗಿದ್ದು ನಿನ್ನೆ ಸೊಗಡು ಶಿವಣ್ಣ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ್ರು. ಆದ್ರೆ ಸೊಗಡು ಶಿವಣ್ಣ ಅವರ ಹೋರಾಟಕ್ಕೆ ಕಾಕಿ ಅಡ್ಡಿಯಾಗಿದ್ದು ವಶಕ್ಕೆ ಪಡೆದುಕೊಂಡು ಬಳಿಕ ಬಿಡುಗಡೆಯನ್ನ ಕೂಡ ಮಾಡಿದ್ರು. ಅಲ್ಲದೆ ಎಫ್ಐಆರ್ ವಾಪಸ್ಗೆ ಆಗ್ರಹಿಸಿದ್ರು. ಆದ್ರೆ ಹೋರಾಟಗಾರರ ಆಗ್ರಹಕ್ಕೆ ಕಿಮ್ಮತ್ತು ಕೊಡದ ಪೊಲೀಸ್ ಇಲಾಖೆ ಹೋರಾಟಗಾರರು ಹಾಗೂ ಮಠಾಧೀಶರ ಮೇಲೆಯೇ ದಾಖಲಾಗಿದ್ದ ಎಫ್ಐಆರ್ ಅನ್ನ ವಾಪಸ್ ಮಾತ್ರ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ನಿನ್ನೆಯೇ ಹೋರಾಟಗಾರರು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಕರೆಯನ್ನ ಕೊಟ್ಟಿದ್ರು. ಅದರಂತೆ ಇಂದು ಹೇಮೆ ಹೋರಾಟಗಾರರು ಮತ್ತೊಂದು ಹೋರಾಟಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹೌದು, ಹೇಮೆ ಹೋರಾಟಗಾರರ ಮುಂಚೂಣಿ ಸ್ಥಾನದಲ್ಲಿರೋ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ಇಂದು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿತ್ತು. ಅದರಂತೆ ಶಾಸಕ ಎಂಟಿ ಕೃಷ್ಣಪ್ಪ, ಸುರೇಶ್ ಗೌಡ, ಸೊಗಡು ಶಿವಣ್ಣ, ಹೆಬ್ಬಾಕ ರವಿ, ಹಿಂದೂಪರ ಹೋರಾಟಗಾರ ಮಂಜು ಭಾರ್ಗವ್ ಸೇರಿ ನೂರಾರು ಮಂದಿ ಹೋರಾಟಗಾರರು ಎಸ್ಪಿ ಕಚೇರಿ ಮುಂದೆ ಜಮಾಯಿಸಿದ್ರು. ಎಲ್ಲ ನಾಯಕರು ಒಟ್ಟಾಗಿ ಎಸ್ಪಿ ಕಚೇರಿಗೆ ಆಗಮಿಸಿದ್ರು. ಮುತ್ತಿಗೆಗೆ ಕರೆ ನೀಡಿದ್ದ ಬೆನ್ನಲ್ಲೇ ಎಸ್ಪಿ ಕಚೇರಿಗೆ ಬಂದ ನಾಯಕರನ್ನ ಒಳಗೆ ಬಿಡಲು ಪೊಲೀಸರು ಒಪ್ಪಲಿಲ್ಲ. ಆದ್ರೆ ನಾವು ಮುತ್ತಿಗೆ ಹಾಕಲು ಬಂದಿಲ್ಲ, ಬದಲಾಗಿ ಮನವಿ ಕೊಡಲು ಬಂದಿದ್ದೇವೆ ಎಂದು ನಾಯಕರು ಮನವಿ ಮಾಡಿಕೊಂಡಿದ್ದು, ನಾಯಕರ ಮನವಿಗೆ ಒಪ್ಪಿದ ಪೊಲೀಸರು ಹೋರಾಟಗಾರರನ್ನ ಎಸ್ಪಿ ಕಚೇರಿ ಒಳಗೆ ಹೋಗಲು ಅವಕಾಶ ಕೊಟ್ಟಿದ್ದಾರೆ. ಇನ್ನು ಎಸ್ಪಿ ಕಚೇರಿಗೆ ಹೋರಾಟಗಾರರು ಬಂದ ಬಗ್ಗೆ ಮಾಹಿತಿ ಬಂದ ಕೂಡಲೇ ಎಸ್ಪಿ ಕಚೇರಿಗೆ ಐಜಿಪಿ ಲಾಬೋರಾಮ್ ದೌಡಾಯಿಸಿದ್ರು. ಎಸ್ಪಿ ಕಚೇರಿಯಲ್ಲಿ ಸೊಗಡು ಶಿವಣ್ಣ, ಶಾಸಕರಾದ ಎಂಟಿ ಕೃಷ್ಣಪ್ಪ, ಸುರೇಶ್ ಗೌಡ, ಹೆಬ್ಬಾಕ ರವಿ ಜೊತೆ ಚರ್ಚೆಯನ್ನ ನಡೆಸಿದ್ರು. ಈ ವೇಳೆ ಪ್ರತಿಭಟನೆ ಕೈಬಿಡುವಂತೆ ಐಜಿಪಿ ಲಾಬೋರಾಮ್ ಮನವೊಲಿಕೆಯನ್ನ ಕೂಡ ಮಾಡಿದ್ರು. ಆದ್ರೆ ಒಂದ್ ವೇಳೆ ಕೆನಾಲ್ ಓಪನ್ ಆದ್ರೆ ತುಮಕೂರಿನ ಜನರಿಗೆ ನೀರಿನ ವಿಚಾರವಾಗಿ ಅನ್ಯಾಯ ಆಗತ್ತೆ. ಹೀಗಾಗಿ ನಾವು ಕೆನಾಲ್ ಕಾಮಗಾರಿಗೆ ವಿರೋಧಿಸುತ್ತೇವೆ ಎಂದು ಐಜಿಪಿಗೆ ಹೋರಾಟಗಾರರು ಸ್ಪಷ್ಟನೆಯನ್ನ ನೀಡಿದ್ರು. ನನಗೆ ಕಾಮಗಾರಿಯ ಟೆಕ್ನಿಕಲ್ ಬಗ್ಗೆ ತಿಳಿದಿಲ್ಲ ಎಂದು ಹೋರಾಟಗಾರರ ಪ್ರಶ್ನೆಗೆ ಜಾರಿಕೊಳ್ಳಲು ಐಜಿಪಿ ಯತ್ನಿಸಿದ ಪ್ರಸಂಗವೂ ನಡೆದಿದೆ. ಬಳಿಕ ಕಚೇರಿಯಿಂದ ಹೊರಬಂದ ಹೋರಾಟಗಾರರು ಎಸ್ಪಿ ಕಚೇರಿಯ ಮೆಟ್ಟಿಲುಗಳ ಮೇಲೆಯೇ ಕೂತು ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಎಸ್ಪಿ ಅಶೋಕ್ ಹಾಗೂ ಐಜಿಪಿ ಲಾಭೂರಾಮ್ ಹೋರಾಟಗಾರರ ಮನವೊಲಿಕೆಗೆ ಮತ್ತೆ ಮುಂದಾದ್ರು. ಪ್ರತಿಭಟನಾಕಾರರನ್ನ ಮನವೊಲಿಸುವಲ್ಲಿ ಎಸ್ಪಿ ಯಶಸ್ವಿಯಾಗಿದ್ದು, ಎಸ್ಪಿ ಮೇಲೆ ನಂಬಿಕೆ ಇಟ್ಟು ನಾಯಕರು ಪ್ರತಿಭಟನೆಯನ್ನ ಹಿಂಪಡೆದುಕೊಂಡ್ರು. ಈ ಬಗ್ಗೆ ನಾಯಕರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವತ್ತು ನಾವು ಮನವಿಯನ್ನ ಕೊಟ್ಟಿದ್ದು, ಸುಳ್ಳು ಕೇಸ್ಗಳನ್ನ ರೈತರ ಮೇಲೆ ಮತ್ತೆ ಸ್ವಾಮೀಜಿಗಳ ಮೇಲೆ ಸುಳ್ಳು ಎಫ್ಐಆರ್ಗಳನ್ನ ಸೆಕ್ಷನ್ಗಳನ್ನ ಹಾಕಿ ಅರೆಸ್ಟು ಈಗಾಗಲೇ 5 ಜನನ ಅರೆಸ್ಟ್ ಕೂಡ ಮಾಡಿದ್ರು. ಅದಕ್ಕೆ ನಾವು ಸ್ಪಷ್ಟವಾಗಿ ಎಸ್ಪಿ ಅವರಿಗೆ, ಐಜಿ ಅವರಿಗೆ ಇವತ್ತು ಮನವಿಯನ್ನು ಕೊಟ್ಟು ಹೇಳಿದ್ದೇವೆ. ಯಾವುದೇ ಕಾರಣಕ್ಕೂ ಅಮಾಯಕರನ್ನ ಅರೆಸ್ಟ್ ಮಾಡಬಾರ್ದು, ಮತ್ತೆ ಎಫ್ಐಆರ್ನ ರದ್ದು ಮಾಡಬೇಕು, ರೈತರ ಮೇಲೆ ಹಾಕಿರೋದನ್ನ ಸ್ವಾಮೀಜಿಗಳ ಮೇಲೆ ಹಾಕಿರೋದನ್ನ ಅಂತೇಳಿ ಅದಕ್ಕೆ ಹೋಮ್ ಮಿನಿಸ್ಟರ್ ಜೊತೆ ಸರ್ಕಾರ ಜೊತೆ ಮಾತಾಡಿ ನಾವು ಏನು ವಿಡ್ರಾ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯ ಮೇಲೆ ನಾವು ನಮ್ಮ ಧರಣಿಯನ್ನು ವಿಡ್ರಾ ಮಾಡಿದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಹೋರಾಟಕ್ಕೆ ನೀವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀರಿ, ನಮ್ಮೊಟ್ಟಿಗೆ ಉಳಿದಿದ್ದೀರಿ. ಹಾಗಾಗಿ ನಿಮಗೆ ಧನ್ಯವಾದ ಹೇಳ್ತಾ, ಇವತ್ತಿನ ಪಾಯಿಂಟು ಒಂದೇ ಸಬ್ಜೆಕ್ಟು,
31ನೇ ತಾರೀಕು ಏನು FIR ಹಾಕಿದ್ದಾರೆ ರೈತರ ಮೇಲೆ ಸ್ವಾಮೀಜಿಗಳನ್ನ ಅದು ವಿತ್ಡ್ರಾ ಮಾಡಬೇಕು ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಲಕ್ಕಿಲಿ IGP ಅವರು ಇವತ್ತು ಬಂದಿದ್ದಾರೆ. ಯಾಕೆಂದರೆ ಇದು ಅಥಾರಿಟಿ ಆಲ್ಸೋ ವಿತ್ಡ್ರಾ ಮಾಡಲಿಕ್ಕೆ ಅವ್ರ ಅಥಾರಿಟಿ. ಹಾಗಾಗಿ ಅವರು ನಮ್ಗೆ ಅಶ್ಯೂರ್ ಮಾಡಿದ್ದಾರೆ ಎಲ್ಲ ಕೇಸ್ಗಳನ್ನು ವಿತ್ಡ್ರಾ ಮಾಡ್ತೀವಿ ಅನ್ನೋದನ್ನು ಅಶ್ಯೂರ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ ಫ್ಯೂಚರು ಯಾರನ್ನೇ ರೈತರನ್ನ ನಾವು ಅರೆಸ್ಟ್ ಮಾಡಲ್ಲ ಅಂತ ಹೇಳಿದ್ದೀವಿ. ಹಾಗಾಗಿ ನಾವು ಧರಣಿನ ಮುಂದೂಡಿದ್ದೀವಿ. ಪ್ರತಿಭಟನೆ ಕೈ ಬಿಟ್ಟಿದ್ದೀವಿ ಅಂತ ಅಂದರೆ ನಮ್ಮ ನಾಯಕರುಗಳೆಲ್ಲನ ಅವ್ರ ಬಗ್ಗೆ ಗೌರವದಿಂದ ಒಪ್ಕೊಂಡವ್ರು, ಯಾರೋ IG ಗೌರವದಿಂದ. ನಾನು ನಿನ್ನೆ ಆಮರಣಂತ ಉಪವಾಸ ಮಾಡೋಕ್ಕೆ ಹೊರಟಿದ್ದೆ. ಅದನ್ನು ನಮ್ಮ ನಾಯಕರುಗಳು ಬಂದು ಸ್ವಾಮಿಗಳು ಬಂದು ವಿತ್ಡ್ರಾ ಮಾಡಿದರು. ನೆಕ್ಸ್ಟ್ ಹೆಚ್ಚು ಕಮ್ಮಿ ಆದರೆ ಅದನ್ನು ಕೈಗೆ ತಗೊಳ್ತೀವಿ. ಏನು ಪ್ರಜಾಪ್ರಭುತ್ವದೊಳಗೆ ನೀವು ಹೆಂಗೆ ನಮಗೆ ಬಗ್ಗೆ ಸಾರ್ವಜನಿಕರ ಬಗ್ಗೆ ನೀವೆಲ್ಲ ಗೌರವ ಇದೆ, ಅದನ್ನು ನಾವು ಉಳಿಸಿ ಬೆಳೆಸ್ತೀವಿ, ಬಿಡೋದಿಲ್ಲ. ಸದ್ಯದ ಮಟ್ಟಿಗೆ ಎಸ್ಪಿ ಭರವಸೆ ಮೇರೆಗೆ ಹೇಮಾವತಿ ಹೋರಾಟಗಾರರು ಇಂದಿನ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪಕ್ಕೆ ತಿರುವು ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.